ಆತ್ಮೀಯ ಕನ್ನಡ ಬಂಧುಗಳೇ, ದೇಶ ಕಾಯೋ ಯೋಧರಿಗೆ, ಅನ್ನ ನೀಡೋ ರೈತರಿಗೆ ಶುಭರಾತ್ರಿ, ಶಿರಬಾಗಿ ವಂದನೆಗಳು. ಇವತ್ತು ಬೇಸರವಾಗಿ ನಿಮ್ಮ ಮುಂದೆ ಕೆಲ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳೋಣ ಅಂತ ಬಂದಿದ್ದೇನೆ. ಏನಪ್ಪ ಅಂದರೆ, ಯುದ್ಧ ಕದನ ವಿರಾಮ ಘೋಷಣೆ ಮಾಡಿದೆ. ಒಂದು ಕದನ ವಿರಾಮ ಘೋಷಣೆ ಮಾಡಿರೋದ್ರಿಂದ ರಕ್ತಪಾತ ತಪ್ಪಿಸ್ಬೋದು ಅಂತ ಒಂದು ನೆಮ್ಮದಿ. ಆದರೆ ಸೋತುವಲ್ಲ ಅನ್ನೋದು ಇನ್ನೊಂದು ದುಃಖ. ಸೋತಂಗೆ ಯಾಕಪ್ಪ ಅಂದರೆ, ನಮ್ಮ ಬೀದಿಯಲ್ಲಿ ಒಬ್ಬ ಇರ್ತಾನೆ, ಒಂದು ಗುಂಪಿರುತ್ತೆ. ಆ ಗುಂಪು ನಮಗೆ ಕೊಡಬಾರದ ಕಷ್ಟ ಕೊಡುತ್ತೆ. ನಮ್ಮ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಏಳವಾಗಿ ನಡೆಸ್ಕೊಳ್ತಾ ಇರುತ್ತೆ. ಇದನ್ನು ನೋಡಿ ನೋಡಿ ರೋಸಿ ಹೋಗಿ ಬೀದಿಯವರೆಲ್ಲ ಒಂದಾಗ್ತಾರೆ. ಆ ಒಂದಾಗಿ ಆ ಪುಂಡರುಗಳನ್ನು ಏನಾದರೂ ಮಾಡಿ ಮಟ್ಟ ಹಾಕಬೇಕು ಅಂತ ಹೇಳ್ತಾರೆ. ಇದಕ್ಕೆ ಕಾನೂನು ಸಹ ಒಳಗೊಳಗೆ ನಮಗೆ ಸಹಾಯ ಮಾಡುತ್ತೆ. ಪಕ್ಕದ ಬೀದಿಯವರು, ಪಕ್ಕದ ಗ್ರಾಮದವರು, ಪಕ್ಕದ ಊರವರು ಯಾರೂ ಬರೋಲ್ಲ. ಅವರನ್ನು ನೀವು ಸರ್ವನಾಶನ ಮಾಡಿ ಅಂತ ಹೇಳ್ತಾರೆ. ನಾವು ಕಬ್ಬಿಣ ಕಾದಿದೆ, ಯಾವ ಆಕಾರಕ್ಕೆ ಬಾದರೂ ನಾವು ಕಬ್ಬಿಣದಲ್ಲಿ ವಸ್ತುಗಳನ್ನು ತಯಾರು ಮಾಡ್ಬೋದು ಅಂತ ಯುದ್ಧಕ್ಕೆ ಹೋಗ್ತೀವಿ, ಅವ್ರ ಮೇಲೆ ಜಗಳಕ್ಕೆ ಹೋಗ್ತೀವಿ. ಆಗ ಯಾರೋ ಒಬ್ಬ ದೊಡ್ಡ ಮನುಷ್ಯ ಬಂದು ಅವ್ರು ಕೊತ್ತಂಬರಿ ಸೊಪ್ಪು ಮಾರೋರು, ಅವ್ರಿಗೆ ಬುದ್ಧಿ ಇಲ್ಲ, ಇನ್ಮೇಲೆ ಕೊತ್ತಂಬರಿ ಸೊಪ್ಪು ಮಾಡೋ ಬುದ್ಧಿ ಇಲ್ಲ, ಒಳ್ಳೆ ದವನನೂ ಒಳ್ಳೆ ಸುಗಂಧ ಪುಷ್ಪಗಳನ್ನು ಮಾರ್ತಾರೆ, ಬಿಟ್ಬಿಡಿ, ಇವತ್ತಿರೋವರೆಗೂ ನಡೆದಿರೋದೆಲ್ಲ ಬಿಟ್ಟು ಇನ್ನು ಮುಂದೆ ನಡೆಯೋದಕ್ಕೆ ನಾನು ಜವಾಬ್ದಾರಿ ಇರ್ತೀನಿ, ಇನ್ನು ಮುಂದೆ ಕಾಲು ಕರ್ಕೊಂಡು ಬಂದರೆ ನೀವೆಲ್ಲ ಸೇರಿ ಒಟ್ಟಿಗೆ ಅವ್ರನ್ನ ಧ್ವಂಸ ಮಾಡಿಬಿಡಿ ಅಂತ ಸಮಾಧಾನ ಮಾಡಿ ನಮ್ಮನ್ನು ಕಳಿಸ್ತಾನೆ, ಅವರನ್ನು ಕಳಿಸ್ತಾನೆ. ಇದೇ ಈಗಿನ ಯುದ್ಧದಲ್ಲಿ ನಡೆದಿರುವ ಘಟನೆ. 22ನೇ ತಾರೀಕು ನಮ್ಮ ಹೆಣ್ಣು ಮಕ್ಕಳು 26 ಜನ ವಿಧವೆಯರಾದರು, ಕುಂಕುಮ ಅಳಿಸಿದರು. ಆದರೆ ಈಗಿರುವತಕ್ಕಂಥ ಅಧಿಕಾರ ವರ್ಗದವರಾಗಲಿ, ಮಿಲ್ಟ್ರಿಯವ್ರದ್ದೇನು ತಪ್ಪಿಲ್ಲ. ಈ ಅಧಿಕಾರ ನಡೆಸಿರ್ತಕ್ಕಂಥ ವ್ಯಕ್ತಿಗಳು ಕುಂಕುಮ ಅಳಿಸಿದವರನ್ನು ಸೇಡು ತೀರಿಸ್ಕೊಂಡು ತಿಲಕ ಇಟ್ಕೊಂಡು ಯಾರೂ ಬಂದಿಲ್ಲ. ಕದನ ವಿರಾಮ ಅಂತ ಹೇಳ್ಕೊಂಡು ಬಂದುಬಿಟ್ರು. ಇಲ್ಲಿಯವರೆಗೂ ಬೇಕಾದಷ್ಟು ಯುದ್ಧಗಳು ನಡೆದಿದೆ ಭಾರತಕ್ಕೂ ನಮಗೂ. ಚೈನಾ ಬಿಟ್ಟು, ಚೈನಾದಲ್ಲಿ ಯುದ್ಧನೂ ನಾವು ಗೆದ್ಬೋದಾಗಿತ್ತು, ಆದರೆ ಅಸಡ್ಡೆ ತೋರಿಸಿದ್ರು. ಇನ್ನೊಂದು ಯುದ್ಧ ಮಾಡ್ತಾರೆ, ಸಿಮ್ಲಾ ಒಪ್ಪಂದ ಅಂತೇಳ್ಬಿಟ್ಟು ಬೆಂಚಿನ ಮೇಜಿನ ಮೇಲೆ ಫೈಲಿಗಳಿಟ್ಕೊಂಡು ಕೈ ಕುಲ್ಕೊಂಡು ಬರ್ತಾರೆ. ಇನ್ನೊಂದು ಸಾರಿ ಬಾಂಗ್ಲಾ ಪಾಕಿಸ್ತಾನ ಯುದ್ಧಕ್ಕೆ ಮಧ್ಯಪ್ರವೇಶ ಮಾಡ್ತಾರೆ. 93,000 ಸೈನಿಕರನ್ನು ಬಟ್ಟೆ ಬಿಚ್ಚಿ ನಿಲ್ಲಿಸಿರ್ತಾರೆ. ಆಗ ಬಾಂಗ್ಲಾ ಒಪ್ಪಂದ ಅಂತೇಳ್ಬಿಟ್ಟು ಅದನ್ನು ಬರ್ತಾರೆ. ಯಾರೋ ಒಬ್ಬ ಡೊನಾಲ್ಡ್ ಟ್ರಂಪ್ ಪೆಟ್ರೋಲ್ ಪಂಪ್ ಅನ್ನೋ ಒಬ್ಬ ವ್ಯಕ್ತಿ ಏನೋ ರಾತ್ರಿಯೆಲ್ಲ ಯೋಚನೆ ಮಾಡಿದಂತೆ, ಅವ್ರು ಹೋಗಿ ಬೇಡಿಕೆ ಇಟ್ಟರಂತೆ, ಭಾರತ ದೇಶಕ್ಕೆ ಸಂದೇಶ ರವಾನೆ ಮಾಡಿದಂತೆ. ಆಗಿದ್ದಾಗೋಯ್ತು. ಇನ್ನು ಮುದ್ದೆ ಏನಾದರೂ ಆದರೆ, ಈ ಉಗ್ರಗಾಮಿಗಳ ಚಟುವಟಿಕೆ ಹೆಚ್ಚಾದರೆ ಅದಕ್ಕೆ ಅವರೇ ಪಾಕಿಸ್ತಾನನ ಹೊಣೆಗಾರರಾಗ್ತಾರೆ. ಇಲ್ಲಿಗೆ ಯುದ್ಧ ಬಿಟ್ಬಿಡಿ. ಇವತ್ತಿನವರೆಗೂ ನಡೆದಿರೋ ಘಟನೆಗಳಿಗೆಲ್ಲ ಪಾಕಿಸ್ತಾನನೇ ಹೊಣೆ, ಸೋಲು ಒಪ್ಕೊಂಡು ಬಿಟ್ಟಿದ್ದಾರೆ ಅವರು ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಭಾರತ ದೇಶಕ್ಕೆ ಒಂದು ಸಂದೇಶ ರವಾನೆ ಮಾಡ್ತಾರಂತೆ ಪೆಟ್ರೋಲ್ ಪಂಪ್ ಟ್ರಂಪ್ ಅವರು. ಆ ಸಂದೇಶವನ್ನೇ ಇವರು ಇಟ್ಕೊಂಡು ಆ ಕಡೆ ಮಿಲಿಟ್ರಿ ಅಧಿಕಾರಿಗಳು, ಕೆಲವು ಉನ್ನತ ಅಧಿಕಾರಿಗಳು ಸೇರಿಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ಕದನ ವಿರಾಮ ಅಂತೇಳ್ಬಿಟ್ಟು ಬಂದುಬಿಡ್ತಾರಂತೆ. ಇದರಿಂದ ಏನು ಲಾಭ ಆಯಿತು? ಭಾರತ ದೇಶ ಎಲ್ಲದರಲ್ಲೂ ಸಜ್ಜಿತವಾಗಿತ್ತು. ಇಡೀ ಭಾರತ ದೇಶದ 140 ಕೋಟಿ ಜನನೇ ಸರ್ಕಾರಕ್ಕೆ ಬೆಂಬಲವಾಗಿದ್ದರು. ಎಲ್ಲಂದರೆ ಅಲ್ಲಿ ನಮ್ಮ ಭಾರತದ ತ್ರಿವರ್ಣ ಧ್ವಜ ಹಾರಾಟಕ್ಕೆ ಮಾಡ್ತು. ಸೇನೆಗೆ ನಾನು ಬರ್ತೀನಿ, ನಾನು ಸೇರ್ತೀನಿ ಅಂತ ಹೆಣ್ಣು ಮಕ್ಕಳು, ಗಂಡರು, ವಯೋವೃದ್ಧರು ಎಲ್ಲರೂ ಒಟ್ಟು ಇದ್ದರು, ಮುಂಚೂಣಿಯಲ್ಲಿದ್ದರು. ಇಂಥ ಒಂದು ಏನು ಬಂದಂಥ ಒಂದು ಸನ್ನಿವೇಶವನ್ನು ಬದಿಗಿಟ್ರು. ಆದರೆ ಈ ಯುದ್ಧದಿಂದ ನಮಗೇನಾಯಿತು? ನಮ್ಮ ಬಂದೂಗುಂಡುಗಳು ಸಾಕಾದಷ್ಟು ನಷ್ಟ ಆಯಿತು. ನಮ್ಮ ವೀರಾರಿ ಸೈನಿಕರು 7, 8, 9 ಜನ ಸತ್ತೋದ್ರು. ಮೊನ್ನೆ ಪಾಪ ಒಬ್ಬ DC ಕದನ ವಿರಾಮ ಜಮ್ಮು DC ಪಾಪ ಸತ್ತೋದ್ರು. ಇನ್ನೂ 3 ದಿವಸ ಆಗಲಿಲ್ಲ, ಸತ್ತರು. ನಮ್ಮ 26 ಹೆಣ್ಣು ಮಕ್ಕಳು ಕುಂಕುಮ ಅಳಿಸಿದ್ರು. ಅವ್ರಿಗೆ ಕುಂಕುಮ ತಂದು ಕೊಟ್ರಾ? ಅವ್ರಿಗೇನೋ ಸ್ವಲ್ಪ ಬಿಡಿ ಕಾಸು ಕೊಡ್ಬೋದು, ಉದ್ಯೋಗ ಕೊಡ್ಬೋದು. ಅವ್ರ ಗಂಡಂದ್ರೆ ತಗೊಂಡು ಬಂದು ಕೊಟ್ರಾ? ಅದೂ ಮಾಡಲಿಲ್ಲ. ದಾವೂದ್ ಇಬ್ರಾಹಿಮನ್ನು ಹಿಡಿದು ಕೊಟ್ರಾ? ಅದೂ ಆಗಲಿಲ್ಲ. ಹಫೀಜ್ ಸೈಯದ್ ಅಂತಕ್ಕಂಥ ಉಗ್ರಗಾಮಿಯನ್ನು ಸೆರೆ ಹಿಡ್ಕೊಂಡು ಬಂದ್ರ? ಅದೂ ಆಗಲಿಲ್ಲ. ಮಸೂದ್ ಅಜರ್ ಅನ್ನತಕ್ಕಂಥ ಒಂದು ಉಗ್ರಗಾಮಿ ಇದ್ದಾನೆ, ಅವನ ಸಂಘಟನೆ ಏನಾದರೂ ಇವರಿಗೆ ಬಳುವಳಿಯಾಗಿ ಕೊಟ್ರಾ? ಅದೂ ಆಗಲಿಲ್ಲ. ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ನಾವು ಹೇಳ್ತೀವಿ, ನಮ್ಮ ಹುತಾತ್ಮ ಕಾಶ್ಮೀರ ಅಂತ ಅವ್ರು ಹೇಳ್ತಾರೆ ಪಾಕಿಸ್ತಾನದವರು. ಅದನ್ನೇನಾದರೂ ಮರಳಿ ನಮಗೆ ತಂದು ಕೊಟ್ರಾ?
ಬೇಕಾದಷ್ಟು ಜನ ನಮ್ಮ ಸೈನಿಕರು ಏನು ಭಾರತ ದೇಶದಲ್ಲಿ ಗಡಿ ದಾಟುವಾಗ ಸಿಕ್ಕಾಕ್ಕೊಂಡು ಯುದ್ಧ ಕೈದಿಗಳಾಗಿ ಕೊಳಿತಾ ಇದ್ದಾರೆ ಜೈಲುಗಳಲ್ಲಿ. ಅವರನ್ನೇನಾದರೂ ಬಿಡಿಸ್ಕೊಂಡು ಬಂದ್ರಾ? ಏನೂ ಮಾಡಿಲ್ಲ. ಯಾವುದೋ ಒಂದು 4-5 ನಗರಗಳನ್ನು ಧ್ವಂಸ ಮಾಡಿದ್ವಿ. ಅದು ನಾವು ಪಾಂಡವರ ವಂಶಸ್ಥರು, ಹರಿಶ್ಚಂದ್ರ ವಂಶಸ್ಥರು, ನಾವು ಯುದ್ಧ ಮಾಡಿಲ್ಲ. ಉಗ್ರಗಾಮಿಗಳಿರ್ತಕ್ಕಂಥ ಜಾಗಗಳನ್ನು ಮಾತ್ರ ಒಡೆದ್ರು ಅಂತ ಹೇಳ್ಬಿಟ್ಟು ಸುದ್ದಿವಾಹಿನಿಗಳಲ್ಲಿ ಅಲ್ಲಿ ಇಲ್ಲಿ ನೋಡಿದ್ಬಿಟ್ಟು ಅದಕ್ಕೆ ಸಂತೃಪ್ತಿ ಪಟ್ವಿ. ಇವ್ರು ಹೇಳ್ತಾ ಇದ್ರು, ನಾವು ಯುದ್ಧ ಮಾಡ್ತಾ ಇಲ್ಲ, ಉಗ್ರಗಾಮಿಗಳ ನೆಲೆಗಳನ್ನು ಧ್ವಂಸ ಮಾಡ್ತಾ ಇದ್ದೀವಿ, ನಾವು ಸಾರ್ವಜನಿಕರಿಗೆ ಏನು ತೊಂದರೆ ಕೊಡ್ತಾ ಇಲ್ಲ ಅಂತೇಳ್ಬಿಟ್ಟು ಅಲ್ಲಲ್ಲಿ ಬಾಂಬುಗಳು ಹಾಕಿದ್ರು. ಸ್ವಲ್ಪ ನಷ್ಟ ಆಗಿದೆ ಅವ್ರಿಗೂ. ಆ ನಷ್ಟ ಬಿಟ್ಟರೆ ಮುಟ್ಟಿ ನೋಡಿಕೊಳ್ಳೋಂಥ ವ್ಯವಹಾರ ಏನೂ ಆಗಿಲ್ಲ. ಈಗ ಈ ಯುದ್ಧ ಪ್ರಾರಂಭ ಆದಮೇಲೆ ಗುರುದ್ವಾರಕ್ಕೆ ಗುರಿ ಇಟ್ಟರು, ರಾಜಸ್ಥಾನಕ್ಕೆ ಗುರಿ ಇಟ್ಟರು, ಗುಜರಾತ್ಗೆ ಗುರಿ ಇಟ್ಟರು, ಕಾಶ್ಮೀರಕ್ಕೆ ಗುರಿ ಇಟ್ಕೊಂಡೇ ಬಂದರು 5 ದಿನಗಳಿಂದ. ಅವರು ಗುರಿ ಅಂತೂ ಅವರು ತಪ್ಪಿಲ್ಲ. ನಮ್ಮ ಭಾರತ ದೇಶದ ಮೂಲೆಯನ್ನು ಗುರಿ ಇಟ್ಟು ಹೊಡಿತೀವಿ, ನಾವು ಅಸ್ತ್ರನ ಪ್ರಯೋಗ ಮಾಡ್ತೀವಿ ಅಂತೇಳ್ಬಿಟ್ಟು ಬುರುಡೆ ಬಿಟ್ಕೊಂಡು ಬಂದರು. ಆದರೆ ನಮ್ಮವ್ರು ಏನು ಮಾಡಿದರು? ಆ ನೆಲೆ ಹೊಡೆದಿದ್ದೀನಿ, ಈ ನೆಲೆ ಹೊಡೆದಿದ್ದೀನಿ ಅಂತ ಹೇಳ್ತಾನೆ ಇದ್ದಾರೆ ಹೊರತು ಗಟ್ಟಿಯಾಗಿ ಪಾಕಿಸ್ತಾನವನ್ನು ಒಡೆದಿಲ್ಲ ಇವರು ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಮತ್ತು ಈ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ, ನನ್ನ ಮಾತಿಗೆ ಬೆಲೆ ಕೊಡಿ ಅಂತ. ಉಕ್ರೇನಿ, ನ್ಯಾಟೋ, ರಷ್ಯಾ ದೇಶಗಳು ಯುದ್ಧ ಮಾಡುವಾಗ ಇದೇ ನರೇಂದ್ರ ಮೋದಿಯವರಿಗೆ ಮಧ್ಯಸ್ಥಿಕೆ ವಹಿಸಿ, ನೋಡ್ರಪ್ಪ ಯುದ್ಧ ಮಾಡಬೇಡಿ, ಇದು ಯುದ್ಧಕ್ಕೆ ಸಮಯವಲ್ಲ, ಸುಮ್ಮನೆ ಇರಿ ಅಂತ ಹೇಳಿದರು. ಅವ್ರೇನಾದರೂ ಇವರು ಮಾತು ಕೇಳಲಿಲ್ಲ. ಹಿಂದೆ ನಮ್ಮ ಮಾಜಿ ಪ್ರಧಾನಿಗಳಿದ್ದರು, ಅಟಲ್ ಬಿಹಾರಿ ವಾಜಪೇಯಿ ಅವರು ಅಣುವಸ್ತ್ರನ ಪರೀಕ್ಷೆ ಮಾಡಿದರು. ಆಗ ಇಡೀ ಪ್ರಪಂಚನೇ ಎದುರುವಾಗಿ ನಿಂತಿತ್ತು. ಆಗ ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆ ಕೊಟ್ಟರು, ಪಾಕಿಸ್ತಾನ ನೀನು ಅಣ್ವಸ್ತ್ರ ನಮ್ಮ ಭಾರತ ಮೇಲೆ ಪ್ರಯೋಗ ಮಾಡಿದರೆ ಒಂದು 20 ಭಾಗ ಭಾರತ ಹೋಗ್ಬೋದು, 80 ಭಾಗ ಅಲ್ಲಾಡ್ಸೋಕ್ಕಾಗಲ್ಲ ಅಂತೇಳಿದ್ರು. ಅಂಥ ಮೃದುವಾದ 3 ನಿಮಿಷಕ್ಕೂ 2 ನಿಮಿಷಕ್ಕೂ ಒಂದು ಸಾರಿ ಯೋಚನೆ ಮಾಡಿದಂಥ ಮೃದುವಾದ ವ್ಯಕ್ತಿ ಅಣ್ವಸ್ತ್ರ ಪ್ರಯೋಗ ಮಾಡಿ ಇಡೀ ಪ್ರಪಂಚಕ್ಕೆ ಗಡಗಡಗಡ ಅಲ್ಲಾಡಿಸಿದ್ರು. ಆದರೆ 2 ಗಂಟೆದೆ ನಂದು 7 ಇಂಚು 6 ಇಂಚು ಹೃದಯ ಅಂತ ಹೇಳ್ತಕ್ಕಂಥ ಸಿಂಹಧ್ವನಿಯಾದಂಥ ನರೇಂದ್ರ ಮೋದಿಯವರು ಯಾಕೋ ಮೆತ್ತಗಾಗಿ ಹೋಗ್ಬಿಟ್ರು ಅಂದರೆ, ಅಂಥ ವಾಜಪೇಯಿ ಅಂತ ಮೃದು ವ್ಯಕ್ತಿನ ಅಣ್ವಸ್ತ್ರ ಪ್ರಯೋಗ ಮಾಡಿ ಇಡೀ ಪ್ರಪಂಚವನ್ನೇ ಎದುರಾಕ್ಕೊಂಡ್ರು. ಯಾರೂ ಏನೂ ಮಾಡೋಕ್ಕಾಗಿಲ್ಲ ನಮ್ಮನ್ನು. ಅಂತ ಅದರಲ್ಲಿ ಕಬ್ಬಿಣ ಕಾದು ಇಡೀ ಪ್ರಪಂಚವೇ ನಮ್ಮ ಕಡೆ ಸಹಾಯಕ್ಕೆ ಬಂದಿರೋವಾಗ ಇದನ್ನು ನಾಮವಿಶೇಷ ಮಾಡ್ತಾರೆ. ಏನು ಈ ಭ್ರಷ್ಟ ಪಾಕಿಸ್ತಾನ ಅನ್ನುವಂಥ ಒಂದು ರಾಷ್ಟ್ರವನ್ನು ನಿರ್ನಾಮ ಮಾಡ್ತಾರೆ. ದುಷ್ಟಕೂಟ ಇರ್ತಕ್ಕಂಥ ನಾವು ಅಂದ್ಕೊಂಡಿದ್ದರೆ ನಾವೆಲ್ಲನೂ ನಮಗೆ ನಿದ್ದೆ ಕೆಡಿಸ್ಬಿಟ್ರಿ ಇವರು, ಯಾಕೋ ಏನೋ ಗೊತ್ತಿಲ್ಲ. ಆದರೂ ಕದನ ವಿರಾಮ ಅಂತೇಳ್ಬಿಟ್ಟು ಘೋಷಣೆ ಮಾಡಿಬಿಟ್ಟಿದ್ದಾರೆ. ನಮ್ಮ ಹುತಾತ್ಮರು ಈ ನಡುವೆ ಎಷ್ಟೋ ಜನ ಇದ್ದಾರೆ, ಕಲ್ಲೇಟು ತಿಂದಿದ್ದಾರೆ, ಹೆಂಡತಿ ಮಕ್ಕಳನ್ನು ಕೊಡ್ಕೊಂಡಿದ್ದಾರೆ, ಕೈ ಕಾಲು ಕಳ್ಕೊಂಡಿದ್ದಾರೆ. ಎಷ್ಟು ಇವರು ಮಾಡಿರೋದು 1-2 ತಕ್ಕ ಶಾಸ್ತ್ರಿ ಮಾಡ್ತಾರೆ ಅಂದರೆ ಕದನ ವಿರಾಮ ಅಂತೇಳ್ಬಿಟ್ಟು ಇವತ್ತು ನಮಗೆಲ್ಲನೂ ನಿದ್ದೆಗೆ ವಿರಾಮ ಕೊಟ್ಟಿದ್ದಾರೆ. ನಿಜವಾಗ್ಲೂ ನನಗಂತೂ ಸಾಮಾನ್ಯ ಮನುಷ್ಯನೇ, ನನಗೆ ಹೆಚ್ಚಾಗಿ ಏನೂ ಗೊತ್ತಿಲ್ಲ, ಆರೋಗ್ಯನೂ ಸರಿ ಇಲ್ಲ. ಆದ್ರೂ ನಾನು ಆವಾಗಲೇ ಸುದ್ದಿವಾಹಿನಿಯಲ್ಲಿ ನೋಡಿದೆ ಕದನ ವಿರಾಮ ಅಂತೇಳ್ಬಿಟ್ಟು. ನನಗಂತೂ ತುಂಬ ಬೇಜಾರಾಗಿ ಏಸರಿಕೆ ಆಗ್ತಾಯಿದೆ ಇವರ ಕೆಲಸ. ಸೈನಿಕರು ತುದಿಗಾಲಲ್ಲಿ ನಿಂತಿದ್ದರು. ಪ್ರತಿಯೊಂದು ಮನೆಗೊಬ್ಬ ಧೀರ ನೀ ಎದ್ದು ಬಾರ ಅಂತ ಪ್ರತಿಯೊಬ್ಬರು ಸೇನೆ ಸೇರ್ಕೊಳ್ತೀನಿ ಅಂತ ಯುದ್ಧ ಕಾಲದಲ್ಲಿ ಯಾರಾದರೂ ಸೇನೆಗೆ ಸೇರ್ತಾ ಇದ್ದಾರೆ. ಆದರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ವೀರ ಹಿಂದೂ ಪೌರರುಗಳು ನಾನು ಹೋಗ್ತೀನಿ ಅಂತ ಹೆಣ್ಣು ಮಕ್ಕಳು, ವೃದ್ಧರು, ಮಧ್ಯವಯಸ್ಕರು ನಾವು ಸೇನೆಗೆ ಸೇರ್ತೀವಿ, ಅವ್ರ ಮೇಲೆ ಹೊಡಿತೀವಿ, ಅವರನ್ನು ಶೇರ್ ತೀರಿಸ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ತುದಿಗಾಲಲ್ಲಿ ನಿಂತಿರುವಾಗ ಇವರು ಶಸ್ತ್ರ ಸನ್ಯಾಸ ಮಾಡಿಬಿಟ್ರು ಅಂದರೆ ಇದು ದುಃಖದ ಸಂಗತಿ, ಖೇದಕರ ಸಂಗತಿ ಆಗ್ತಾಯಿದೆ. ಇನ್ನೊಮ್ಮೆ ಅವ್ರ ಕಾಲು ಕರ್ಕೊಂಡು ಬರಬೇಕಂತೆ, ಆವಾಗ ಹೊಡಿಬೇಕಂತೆ, ಆವಾಗೆಲ್ಲ ದೇಶಗಳು ನಮಗೆ ಬರುತ್ತೆ ಅಂತ ಇದು ಹರಿಶ್ಚಂದ್ರ ಮತ್ತು ಪಾಂಡವರ ಕಥೆಗಳು ಹೇಳ್ಕೊಂಡು ನಮಗೆಲ್ಲರಿಗೂ ಇವರು ಒಂಥರ ಏನೋ ಮೋಸ ಮಾಡಿದಂಗೆ ಮಾಡಿಬಿಟ್ರು ನಮ್ಮ ದೇಶಕ್ಕೆ ಅಂತ ನನ್ನ ಮನದಾನಗಳು ಮಾತನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಇದೇನೋ ನೀವೇ ಯೋಚನೆ ಮಾಡಿ, ಸರಿಯಾಗಿದ್ದರೆ ಎಲ್ರಿಗೂ ಹಂಚಿ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಭಾರತವಾದ. ಇಷ್ಟು ದಿವಸ ಈ ಕಾಳಗದಲ್ಲಿ ಧೈರ್ಯವಾಗಿ ತನ್ನ ಕುಟುಂಬಗಳನ್ನು ಲೆಕ್ಕಿಸಿದೆ, ತನ್ನ ಪ್ರಾಣವನ್ನು ಲೆಕ್ಕಿಸಿದೆ. ಯಾರೋ ತಂಗಿ ಮದುವೆ 2 ದಿವಸ ಇತ್ತಂತೆ, ನಿನ್ನ ತಂಗಿ ಮದುವೆ ಹೋದ್ರೆ ಹೋಗಲಿ, ನಾನು ದೇಶಕ್ಕೆ ಕಾಯ್ತೀನಿ ಅಂತ ಇವತ್ತು ಆ ಉಗಿಬಂಡಿ ಎತ್ತಿ ಯುದ್ಧಕ್ಕೆ ಹೋದಂತೆ. ಇಂಥ ಯೋಧರನ್ನು ಪಡೆದಿರ್ತಕ್ಕಂಥ ನಾವು ಈ ಯೋಧರಿಗೆಲ್ಲ ಶಿರಬಾಗಿ ವಂದನೆಗಳು, ರೈತರಿಗೆಲ್ಲ ಶಿರಬಾಗಿ ವಂದನೆಗಳು. ಈ ರಾಜಕೀಯ ದೊಂಬರಾಟಗಳ ವ್ಯಕ್ತಿಗಳಿಗೆಲ್ಲ ಧಿಕ್ಕಾರ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಿ. ದೃಢವಾಗಿ ಶಕ್ತಿಶಾಲಿ ಮುನ್ನುಗ್ಗೋ ಧೈರ್ಯ ಇದ್ದರೆ ಯುದ್ಧಕ್ಕೆ ಹೋಗಬೇಕಾಗಿತ್ತು. ಇಲ್ಲಾಂದರೆ ಮೊನ್ನೆನೇ ಹಾಳಾಗೋಗ್ಲಿ, ನಿಮ್ಗೆ ಪಾಪ ಮಾಡ್ತಾರೆ, ಮೇಲಿನ ದೇವ್ರು ನೋಡ್ಕೊಳ್ತಾರೆ, ಅವ್ರ ಬುದ್ಧಿ ಇಲ್ದವ್ರಿಗೆ ಕೆಲಸ ಮಾಡಿಬಿಟ್ಟಿದ್ದಾರೆ. ನಮ್ಮ ಹೆಣ್ಣು ಮಕ್ಕಳು 22 ಜನ
ಕುಂಕುಮ ಅಳಿಸ್ಬಿಟ್ರಪ್ಪ, ಹೋದ್ರೆ ಹೋಗಲಿ ಬಿಡಿ ಅಂತೇಳ್ಬಿಟ್ಟು ಸುಮ್ಮನೆ ಇರಬೇಕಾಗಿತ್ತು. ಕುಂಕುಮಕ್ಕೆ ಬದಲಾಗಿ ನಾವು ತಿಲಕ ಹಚ್ಕೊಂಡು ಬರ್ತೀವಿ ಅಂದವರು ಕೈ ಕುಲುಕ್ಕೊಂಡು ಬಂದಿದ್ದಾರೆ ಅಂದರೆ, ತಿಲಕ ಬಿಟ್ಟು ಕೈ ಕುಲುಕ್ಕೊಂಡು ಬಂದರು ಅಂದರೆ ಖೇದಕರ ಸಂಗತಿ ಅಂತ ಬೇಸರದಿಂದ ಹೇಳ್ತಾ ಇದ್ದೀನಿ. ಅಶುಭರಾತ್ರಿ ಎಲ್ಲರಿಗೂ.